ಹೀಗೆ 78 ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ನಮಗಾಗಿ ಸ್ವತಂತ್ರವನ್ನು ತಂದುಕೊಟ್ರು. ಇನ್ನು ನಮ್ಮ ಯೋಧರು ಗಡಿಯಲ್ಲಿ ಇವತ್ತೂ ಕೂಡ ಅದೇ ಸ್ವಾತಂತ್ರ್ಯಕ್ಕಾಗಿ, ನಮ್ಮ ದೇಶದ ಜನರ ಹಿತಕ್ಕಾಗಿ ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಕೆಲಸ ಮಾಡ್ತಾ ಇದ್ದಾರೆ, ಸೇವೆ ಸಲ್ಲಿಸ್ತಾ ಇದ್ದಾರೆ. ಇನ್ನು ದೇಶದ ಒಳಗಡೆ ಎಷ್ಟೋ ಕುಟುಂಬಗಳು, ಎಷ್ಟೋ ತಂದೆ ತಾಯಿಗಳು ತಮ್ಮ ಮಕ್ಕಳು ಬೆಳೆದು ಉತ್ತಮ ಪ್ರಜೆಯಾಗಲಿ ಅಂತ ಕನಸನ್ನು ಕೂಡ ಕಾಣ್ತಾ ಇರ್ತಾರೆ. ಅದೇ ಸ್ವತಂತ್ರವನ್ನು ಸಂಭ್ರಮದಿಂದ ಆಚರಣೆ ಮಾಡುವಾಗ, ಬೆಳಗ್ಗೆ ರಾಷ್ಟ್ರಗೀತೆಯನ್ನು ಹಾಡುವಾಗ ನಿಜವಾಗಿ ನನ್ನ ಕಣ್ಣಂಚಲ್ಲಿ ನೀರಿತ್ತು. ಯಾಕಂದರೆ ನಾವೆಲ್ಲ ಇತ್ತೀಚೆಗೆ ಕೇಳ್ತಾ ಇದ್ದೇವೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಒಂದು ಕ್ರೂರವಾದ ಘಟನೆ. ಅದನ್ನು ಹೇಗೆ ಹೇಳಿದರೂ ಕೂಡ ನಿಮಗೆ ಭಯವನ್ನು ಹುಟ್ಟಿಸುತ್ತೆ. ಆ ಕೃತ್ಯ ಹೇಗೆ ನಡೆದಿತ್ತು ಅಂತ ನೀವೇನಾದರೂ ತಿಳ್ಕೊಂಡ್ರೆ. ಏನೇನೋ ಆಸೆಗಳನ್ನ ಇಟ್ಕೊಂಡು ಕಷ್ಟಪಟ್ಟು MBBS ಓದಿ ಅದ್ರ ಮೇಲೆ ಮತ್ತೆ PGಯನ್ನು ಓದ್ತಾ ತನ್ನ ಸುತ್ತಮುತ್ತಲಿನ ಜನರಿಗೆ ಸೇವೆ ಮಾಡ್ತಾ ತನ್ನ ಹೆಮ್ಮೆಯ ಪ್ರೀತಿಯ ಮಗಳನ್ನು ಅರ್ಧ ನಗ್ನವಾಗಿ ಅಸಹಾಯಕ ಸ್ಥಿತಿಯಲ್ಲಿ ತನ್ನ ತಂದೆ ನೋಡಿದಾಗ ಆ ಜೀವಕ್ಕೆ ಹೇಗಾಗಿರಬೇಡ, ಊಹೆಗೂ ಅಸಾಧ್ಯ. ಇಷ್ಟೆಲ್ಲ ಕೇಳ್ತಾ ನೋಡ್ತಾ ಈ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಯಾವ ಸಂಭ್ರಮದಿಂದ ಹೇಳಲಿ, ಅರ್ಥನೇ ಇಲ್ಲ ಅಂತ ಅನಿಸ್ಬಿಡ್ತು ಒಮ್ಮೆ. ಈ ವಿಷಯ ನಾನು ಯಾಕೆ ಹೇಳಿದೆ ಅಂತ ಅಂದರೆ, ನಾನು ನನ್ನ ಜೊತೆಗೆ ಇನ್ನಿಬ್ಬರು ಸ್ನೇಹಿತೆಯರು, ನಾವೊಂದು 3 ಜನ ಇದ್ವಿ. ನಿನ್ನೆ ಒಂದು 5:30 ಅಷ್ಟೊತ್ತಿಗೆ ನಾವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ದಾರಿಯಲ್ಲಿ ಒಬ್ಬ ಪುಟ್ಟ ಬಾಲಕ, ಒಂದು 8 ವರ್ಷ ಇರ್ಬೋದು ಅವನಿಗೆ, ಅವನು ತನ್ನ ಪುಟ್ಟ ಸೈಕಲ್ನಲ್ಲಿ ಬರ್ತಾ ನಮ್ಮನ್ನು ಹೆದರಿಸೋಕೆ ಪ್ರಯತ್ನ ಮಾಡ್ತಾನೆ. ನಾನು ಕರೆದು ಒಮ್ಮೆ ಮಾತನಾಡಿಸಿದೆ. ಅವನ ಬಾಯಿಂದ ಬಂದಿದ್ದು ಒಂದೇ ಉತ್ತರ, ಅವನ ಹೆಸರನ್ನು ಹೇಳ್ದ. ಜೊತೆಗೆ ಅವನ ಬಾಯಿಂದ ಬಂದಿದ್ದು ಕನ್ನಡ ಬರಂಗಿಲ್ಲ, ನಾನು ಏನೇ ಪ್ರಶ್ನೆ ಕೇಳಿದ್ರು ಕನ್ನಡ ಬರಂಗಿಲ್ಲ ಅಂತ. ಅದರ ಜೊತೆಗೆ ಒಂದು ಶಬ್ದ ಮಾಡ್ತಾ ಇದ್ದ, ಅದೊಂದು ವಿಚಿತ್ರವಾಗಿ ಶಬ್ದ ಮಾಡ್ತಾ ಇದ್ದ, ಅದು ಕೇಳೋಕ್ಕೂ ಕೂಡ ಅಸಹ್ಯವಾಗತ್ತೆ ಆ ಥರ. ಇದನ್ನೆಲ್ಲ ನೋಡಿದ ಮೇಲೆ ನನಗೆ ಅನಿಸಿದ್ದಿಷ್ಟೇನೆ, ಎತ್ತ ಸಾಕ್ತಾ ಇದೆ ನಮ್ಮ ಸಮಾಜ, ಅವನಿಗೆ ಕೊಟ್ಟಿರೋ ಶಿಕ್ಷಣ ಎಂಥದ್ದು, ಅವನಲ್ಲಿರೋ ಮನಸ್ಸು ಯೋಚನೆ ಯಾವ ಥರ ಮಾಡ್ತಾ ಇದೆ, ತನ್ನ ಮನೇಲಿ ಏನು ಕಲಿಸಿದ್ದಾರೆ ಪೋಷಕರು ಅಂತ ಅನಿಸ್ಬಿಡ್ತು. ಈ ವಿಡಿಯೋದ ಉದ್ದೇಶ ಇಷ್ಟೇ. ಯಾರು ಈ ವಿಡಿಯೋ ನೋಡ್ತಾ ಇದ್ದೀರೋ ಈ ಪೋಷಕರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ, ನಿಜವಾಗಿ ತಮ್ಮ ಮಕ್ಕಳು, ಇವಾಗಂತೂ ಎಲ್ಲರ ಮನೆಯಲ್ಲೂ ಸ್ಮಾರ್ಟ್ಫೋನ್ಸ್ ಇದೆ, ತಮ್ಮ ಮಕ್ಕಳು ಆ ಸ್ಮಾರ್ಟ್ಫೋನನ್ನು ಬಳಸುವಾಗ ಯಾವ ವಿಡಿಯೋ ನೋಡ್ತಿದ್ದಾರೆ, ಏನು ನೋಡ್ತಿದ್ದಾರೆ ಅಂತ ಕೊಂಚವಾದರೂ ಗಮನ ಇಡಿ. ಯಾಕೆ ಹೇಳ್ತಾ ಇದ್ದೀನಿ ನಾನು ಇದನ್ನು ಅಂತ ಅಂದರೆ, ಕೆಟ್ಟ ವಿಡಿಯೋಗಳು, ನೋಡಬಾರದಂತಹ ವಿಡಿಯೋಗಳು ನೋಡಿ ಅದರಿಂದ ಏನೂ ಉಪಯೋಗ ಆಗದೇ ಇರುವಂತಹ ವಿಡಿಯೋಗಳು ಸುಲಭವಾಗಿ ಸಿಗ್ತಾ ಇದೆ ಫೋನ್ನಲ್ಲಿ ಇವತ್ತು, ಸುಲಭವಾಗಿ. ಅದಕ್ಕೆ ಇನ್ನು ಜೊತೆಗೆ ನಮ್ಮ ಯೂತ್ಸ್ಗಳು, ಯಂಗ್ಸ್ಟರ್ಸ್, ಯುವಜನತೆ, ನಾವೆಲ್ಲ ಏನಿದ್ದೇವೆ, ಈ ಗೌರವ, ಸ್ನೇಹ, ವಿಶ್ವಾಸ, ನಂಬಿಕೆ ಇವುಗಳ ಮೇಲೆ ಮತ್ತು ಯಾವುದು ಸರಿ ಯಾವುದು ತಪ್ಪು ಅಂತ ಯೋಚನೆ ಮಾಡುವಂತಹ ಸ್ಥಿತಿ, ಆ ಶಕ್ತಿಯನ್ನು, ಆ ಜ್ಞಾನ ಸ್ವತಂತ್ರತೆಯನ್ನು ನಾವೆಲ್ಲ ಪಡೆದುಕೊಳ್ಳುವಂತಾಗಲಿ ನಿಜವಾಗಿ. ಯಾಕಂದರೆ ಈ ತರಹದ ದುಷ್ಕೃತ್ಯಗಳು ನಮ್ಮ ಸಮಾಜದ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಇದನ್ನೆಲ್ಲ ಕೇಳಿದ ಮೇಲೆ ಇನ್ನೊಂದು ಸ್ವಲ್ಪ ವರ್ಷಗಳಲ್ಲಿ ಆ ಬದುಕುವ ಉತ್ಸಾಹನೇ ಹೊರಟೋಗ್ಬಿಡುತ್ತೆ. ಇನ್ನೊಬ್ಬರನ್ನ ಯಾಕೆ, ನಮ್ಮವರನ್ನೂ ಕೂಡ ನಾವು ಮಾತನಾಡ್ಸೋಕೆ ಹೆದರ್ಕೊಂಡು ಬಿಡ್ತೇವೆ. ಅಂತಹ ಸ್ಥಿತಿ ದಯಮಾಡಿ ಬರದೇ ಇರಲಿ. ಎಲ್ಲರನ್ನ ಗೌರವಿಸೋಣ, ಜೊತೆಗೆ ಪ್ರಾಮುಖ್ಯವಾಗಿ, ಬಹುಮುಖ್ಯವಾಗಿ ಒಬ್ಬ ಸ್ತ್ರೀಯನ್ನು ಗೌರವಿಸೋಣ. ಧನ್ಯವಾದ ಅಂತ ಹೇಳೋಕೆ ಮನಸ್ಸಿಲ್ಲ.